ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಇವತ್ತಿನ ವಿಡಿಯೋದಲ್ಲಿ ನಾನು ಏನ್ ತಿಳಿಸ್ತಾ ಇದ್ದೀನಿ ಅಂತಂದ್ರೆ, ಸಂಕ್ರಾಂತಿ ಹಬ್ಬಕ್ಕೆ ಯಾವ ಯಾವ ವಸ್ತುಗಳನ್ನ ದಾನ ಕೊಡಬೇಕು, ನಾನು ಹೇಗ್ ಮಾಡ್ತೀನಿ ಅನ್ನೋದನ್ನ ಇವತ್ತು ನಿಮ್ ಜೊತೆ ಶೇರ್ ಮಾಡ್ಕೊಂತ ಇದ್ದೀನಿ. ಸಂಕ್ರಾಂತಿ ಹಬ್ಬ 3 ದಿನದ ಹಬ್ಬ ಅಂತ ಹೇಳ್ತೀವಿ. ಫಸ್ಟ್ ಡೇ ಭೋಗಿ, 2ನೇ ದಿನ ಮಕರ ಸಂಕ್ರಾಂತಿ, 3ನೇ ದಿನ ಕರಿ ಹಬ್ಬ ಅಂತೇಳಿ. ಭೋಗಿ ಹಬ್ಬಕ್ಕೆ ಮಕ್ಕಳಿಗೆ ಹಣ್ಣೆರಿತೀವಲ್ಲ, ಅದು ಹೇಗೆ ಹಣ್ಣೆರಿತೀವಿ ಮತ್ತೆ ಯಾಕೆ ಹಣ್ಣೆರಿತೀವಿ ಅನ್ನೋದನ್ನ ನಾನು ಆಲ್ರೆಡಿ ಒಂದು ವಿಡಿಯೋ ಮಾಡಿ ಪೋಸ್ಟ್ ಮಾಡಿದ್ದೀನಿ. ಅದು ನನ್ನ ವಿಡಿಯೋದೊಳಗೆ ಹೋಗಿ ನೀವು ನೋಡ್ಬೋದು. ಈ ರೀತಿ ಮಕ್ಕಳಿಗೆ ಹಣ್ಣೆ ಹಾಕೋದ್ರಿಂದ ಮಕ್ಕಳು ದೃಷ್ಟಿ ನಿವಾರಣೆ ಆಗುತ್ತೆ, ಹಾಗೆ ಮಕ್ಕಳು ದಷ್ಟಪುಷ್ಟವಾಗುತ್ತೆ, ಆರೋಗ್ಯವಂತರಾಗ್ತಾರೆ ಮತ್ತೆ ಜ್ಞಾನವಂತರಾಗ್ತಾರೆ ಅಂತೇಳಿ ಹಿಂದಿನವರು ಮಾಡಿರ್ತಾರೆ. ಅದಕ್ಕಾಗಿ ನಾವು ಹೇಗ್ ಮಾಡ್ಬೇಕು ಅನ್ನೋದನ್ನ ಆ ವಿಡಿಯೋದಲ್ಲಿ ತಿಳಿಸಿದ್ದೀನಿ. ಈ ವಿಡಿಯೋದಲ್ಲಿ ಭೋಗಿ ಹಬ್ಬಕ್ಕೆ ಮತ್ತು ಸಂಕ್ರಾಂತಿಗೆ 2 ದಿನನೂ ಒಬ್ರು ದಾನ ಮಾಡ್ತಾರೆ. ಯಾರಿಗೆ ಯಾವತ್ತು ಅನುಕೂಲ ಇರುತ್ತೋ ಅವತ್ತು ಈ ವಸ್ತುಗಳನ್ನ ದಾನ ಕೊಡಿ. ನಾವು ಭೋಗಿ ದಿನನೇ ದಾನ ಕೊಡ್ತೀವಿ. ನಮ್ಮ ಮನೆಯಲ್ಲಿ ಹಾಗೆ ಮಾಡ್ತಾ ಬಂದಿದ್ದೀವಿ. ಬಾಗಿನ ಬೇರೆ, ಅದು ಬಾಗಿನ ಸ್ನಾನ ಆದ್ಮೇಲೆ ಕೊಡುವಂಥದ್ದು. ಭೋಗಿ ದಾನ ಕೊಡುವಂಥದ್ದು ಸ್ನಾನಕ್ಕಿಂತ ಮುಂಚೆ ಒಂದು ಮರದಲ್ಲಿ ನೀವು ಮುಖ್ಯವಾಗಿ ಎಳ್ಳು ಮತ್ತೆ ಬೆಲ್ಲ ನಿಮ್ಗೆ ಎಷ್ಟಾಗುತ್ತೋ ಅಷ್ಟು ತಂದಿಟ್ಕೊಳ್ಳಿ. ಕೆಜಿ ಆದವ್ರು ಕೆಜಿ, ಅರ್ಧ ಕೆಜಿ, ಇಲ್ಲಾಂದ್ರೆ ಒಂದ್ ಕಣ್ಣೆ, ಒಂದ್ ಚೌಕ್ ಬಾಕ್ಸ್ ಆಗಲಿ, ಒಂದ್ ರೌಂಡ್ದಾಗ್ಲಿ, ಎಷ್ಟಾದ್ರೂ ಒಂದ್ ಬೆಲ್ಲ, ಎಳ್ಳು, ಆಮೇಲೆ ಅಕ್ಕಿ ಮತ್ತೆ ಬೇಳೆ ನಿಮ್ಗೆ ತೊಗರಿ ಬೇಳೆ, ಕಡಲೆ ಬೇಳೆ, ಉದ್ದಿನ ಬೇಳೆ ಎಲ್ಲ ಕೊಡಕ್ಕಾದ್ರೂ ಸ್ವಲ್ಪ ಆದ್ರೂ ಕೊಡಿ. ಇಲ್ಲ ಅಂತ ಅಂದ್ರೆ ನೀವು ಯಾವ್ದಾದ್ರು 1-2 ಇಟ್ರು ಪರವಾಗಿಲ್ಲ. ಹಾಗೆ ನಿಮ್ ಮನೇಲಿ ಕಾಯಿ ಪಲ್ಯ ಎಲ್ಲ ತಂದಿರ್ತಾರಲ್ಲ ಹಬ್ಬಕ್ಕೆ ಅಂತ, ಆ ಕಾಯಿ ಪಲ್ಯಗಳನ್ನ, ಹಣ್ಣುಗಳನ್ನ, ಕೆಲವರು ಕುಂಬಳೆಕಾಯಿನ ದಾನ ಕೊಡ್ತಾರೆ. ಕೊಟ್ರೆ ತುಂಬಿದ್ದು ಕೊಡ್ತಾರೆ, ಕೆಲವೊಬ್ರು ಕಟ್ ಮಾಡಿ ಕೊಡ್ತಾರೆ. ಹೇಗೆ ಆಗ್ಲಿ, ಮುಖ್ಯವಾಗಿ ಒಂದು ಕುಂಬಳೆಕಾಯಿ ಹಾಗೆ ಕೊಟ್ಟು ಒಂದು ಮರದಲ್ಲಿ ಇಟ್ಟು 2 ಎಲೆ, 2 ಅಡಿಕೆ ಮತ್ತೆ ದಕ್ಷಿಣೆ. ನೀವು ಯಾರಿಗೆ ದಾನ ಕೊಡ್ಬೇಕಾದ್ರೂ ತಾಂಬೂಲ ಸಹಿತ ಕೊಡ್ಬೇಕು. ಅದರಲ್ಲಿ ಇಟ್ಟು ಮರದಲ್ಲಿ ಹಾಕಿ ನೀವು ಬ್ರಾಹ್ಮಣ್ಸಿಗಾಗ್ಲಿ ಅಥವಾ ಸ್ವಾಮಿಯರಿಗಾಗ್ಲಿ ಅಥವಾ ನಿಮ್ ಪಕ್ಕದಲ್ಲಿ ಯಾರು ಹಿರಿಯರಿದ್ರೆ ಅಥವಾ ಬೇರೆ ಯಾರಿಗಾದ್ರೂ ನಿಮ್ಗೆ ಯಾರಿಗ ಅನುಕೂಲ ಇರುತ್ತೋ ಅವ್ರಿಗೆ, ನಮ್ಮ ಮನೇಲಾದ್ರೆ ನಾವು ಅವ್ರನ್ನ ಮನೆಗೆ ಕರೆದು ಅವರಿಗೆ ಚಾಪೆ ಹಾಕಿ ಕೂಡ್ಸಿ ಕುಂಕುಮ ಹಚ್ಚಿ ಈ ದಾನನ ಮರದಿಂದನೇ ಕೊಡ್ತೀವಿ. ಅವ್ರು ಕವರ್ ತಗೊಂಡ್ಮೇಲೆ ಕವರ್ ಹಾಕಿ ಮರ ಬಿಟ್ಟು ಹೋಗ್ತಾರೆ. ಹಳೆ ಮರದಲ್ಲೇ ಕೊಡೋದು, ಇದೇನ್ ಹೊಸ ಮರ ತಗೋಬೇಕಂತೇನಿಲ್ಲ. ನೀವು ಮನೆಗೆ ಯೂಸ್ ಮಾಡ್ತಾ ಇರ್ತೀರಲ್ಲ ಅದೇ ಮರದಲ್ಲೇ ಕೊಟ್ರೆ ಆಯ್ತು. ಇನ್ನು ಕೆಲವರು ಮನೆಯಲ್ಲಿ ಕೊಡೋ ಪದ್ಧತಿ ಇರೋದಿಲ್ಲ, ಹೋಗಿ ಗುಡಿಗಳಿಗೆ ಅಥವಾ ಎಲ್ಲ ಮಠದಲ್ಲಿ ಆ ತರ ಹೋಗಿನೂ ದಾನ ಕೊಟ್ಟು ಬರ್ತಾ ಇರ್ತಾರೆ. ನಮ್ಮ ಮನೇಲಾದ್ರೆ ನಾವೆಲ್ಲ ಮರದಲ್ಲಿ ನೀವೇನಾದ್ರೂ ಕೊಡಬಹುದು. ಮುಖ್ಯವಾಗಿ ಇವಿಷ್ಟು ಸಾಮಾನಂತರೂ ಕೊಡ್ಲೇಬೇಕು. ಅವೇನೇನು, ಎಳ್ಳು, ಬೆಲ್ಲ, ಕುಂಬಳೆಕಾಯಿ, ಅಕ್ಕಿ, ಬೇಳೆ, ಕೆಲವರು ತುಪ್ಪ ಕೊಡ್ತಾರೆ, ಕಾಯಿ ಪಲ್ಯ, ಹಣ್ಣುಗಳು. ಹಾಗೆ ನಿಮ್ಮ ಮನೇಲಿ ತೊಗರಿ ಬೇಳೆ, ಕಡಲೆ ಬೇಳೆ, ಕೆಲವ್ರ ಮನೇಲಿ ದವಸ ಧಾನ್ಯ ಎಲ್ಲ ಬೆಳಿತಾ ಇರ್ತಾರೆ. ಅಂತವ್ರು ನೀವು ಬೆಳೆದಿರ್ತಕ್ಕಂಥವು ಸಜ್ಜೆ, ಜೋಳ, ನೀವೇನಿರ್ತಾವ ನಿಮ್ಮ ಹತ್ರ ಅವುಗಳನ್ನ ದಾನವಾಗಿ ಕೊಡ್ಬೇಕು. ಇನ್ನ ಹೆಚ್ಚಿಂದು ಕೊಡೋರಿದ್ರೆ ಹೆಚ್ಚಿನ ಸಹಿತ ಕೊಡಬಹುದು. ಇವಿಷ್ಟಂತೂ ಮುಖ್ಯವಾಗಿ ಒಂದು ಹಳೆ ಮರದಲ್ಲಿ, ಅಂದ್ರೆ ನೀವು ಯೂಸ್ ಮಾಡ್ತಿರ್ತೀರಲ್ಲ ಅಂತ ಮರದಲ್ಲಿ ಇಟ್ಟು ಅದರಲ್ಲಿ ಎಲೆ, ಅಡಿಕೆ, ದಕ್ಷಿಣೆ ಇಟ್ಟು ಅವರಿಗೆ ಬಂದವರಿಗೆ ಮನೆಯಲ್ಲಿ ಕೂಡಿಸಿ ಕುಂಕುಮ ಹಚ್ಚಿ ಮರದಲ್ಲಿ ದಾನನ ಕೊಡ್ಬೇಕು. ದಾನ ಕೊಟ್ಟ ಮೇಲೆ ಸ್ನಾನ ಮಾಡ್ತೀವಿ ನಾವು. ಕೆಲವ್ರ ಮನೆಯಲ್ಲಿ ಸ್ನಾನ ಮಾಡಿನೂ ದಾನ ಕೊಡ್ತಾರೆ. ನಿಮ್ ಮನೆಯಲ್ಲಿ ನಿಮ್ಗೆ ಹೇಗೆ ಅನ್ಸುತ್ತೋ ಒಟ್ಟಿನಲ್ಲಿ ದಾನ ಮಾಡ್ಬೇಕು. ಯಾಕಂದ್ರೆ ನಾವು ಸುಮ್ನೆ ಅಂದ್ರೆ ದಾನ ಕೊಡೋದಕ್ಕೆ ಆಗಲ್ಲ. ಯಾರಿಗೂ ಕೊಡೋದಕ್ಕೂ ಬಿಸಿ ಲೈಫ್, ಕೊಡೋದಕ್ಕೂ ನಾವು ರೆಡಿ ಇರಲ್ಲ, ತಗೊಳ್ಳೋದಕ್ಕೂ ಅವ್ರು ರೆಡಿ ಇರಲ್ಲ. ಬಟ್ ಇಂಥ ವಿಶೇಷ ದಿನಗಳಲ್ಲಿ ಈ ರೀತಿ ದಾನ ಮಾಡೋದ್ರಿಂದ ಬಹಳನೇ ಪುಣ್ಯ ಬರುತ್ತಂತೆ. ಅದಕ್ಕಾಗಿ ನಾವು ನಮ್ಮ ಮನೇಲಿ ಮಾಡ್ಕೋತಾ ಬಂದಿದೀವಿ. ಯಾರಾದ್ರೂ ಮಾಡದೇ ಇರೋರಿದ್ರೆ ಈ ವಿಡಿಯೋ ಯೂಸ್ ಆಗ್ಬೋದು ಅಂತೇಳಿ ನಾನು ನಿಮ್ಗೆ ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಮತ್ತೆ ದಾನ ಕೊಟ್ಮೇಲೆ ಸ್ನಾನ ಹೇಗ್ ಮಾಡ್ಬೇಕು ಅಂತ ಹೇಳಿದ್ನಲ್ಲ, ಭೋಗಿ ಹಬ್ಬದ ದಿನ ವಿಶೇಷವಾಗಿ ಎಳ್ಳು, ಹಸಿ ಎಳ್ಳು ಉರಿಬಾರ್ದು. ಹಸಿ ಎಳ್ಳನ್ನ ಮಿಕ್ಸಿಗೆ ಹಾಕಿ ಪೇಸ್ಟ್ ಅಂದ್ರೆ ಪೌಡರ್ ಆಗುತ್ತೆ. ಪೌಡರ್ ತರ ಮಾಡ್ಕೊಂಡು ಒಂದು ಡಬ್ಬೇಲಿ ಇಟ್ಕೋಬೇಕು. ಆಮೇಲೆ ಮೈಗೆಲ್ಲ ಎಣ್ಣೆ ಹಚ್ಕೊಂಡು ನೀವು ಸ್ನಾನ ಮಾಡುವಾಗ ನೀರ್ ಕಾಸಿರ್ತಿರಲ್ಲ, ಕಾದೋ ನೀರಲ್ಲಿ ಬಾರೆಹಣ್ಣು, ಹರ್ಕ ಫಲ ಅಂತ ಹೇಳ್ತಾರೆ, ಬಾರೆಹಣ್ಣನ್ನ ಹಾಕೋಬೇಕು. ಕೆಲವು ಕಡೆ ಗೆಜ್ರಿನೂ ಒಂದು ಹಾಕಿರ್ತಾರೆ ನೀರು. ಅವಾಗೆಲ್ಲ ಆಂಡ್ಯದಲ್ಲಿ ನಾವು ನೀರ್ ಕಾಯಿಸ್ತಾ ಇದ್ವಲ್ಲ, ಅದ್ರೊಳಗೆ ಒಂದ್ ಗೆಜ್ರಿ, ಒಂದು ಅರಿಶಿನ ಕೊಂಬು, ಒಂದು ಇಷ್ಟು ಹಣ್ಣುಗಳು, ಬಾರೆಹಣ್ಣು ಎಲ್ಲ ಹಾಕಿ ಅವೇ ನೀರಿಂದ ಸ್ನಾನ ಮಾಡ್ತಿದ್ವಿ. ಬಟ್ ಇವಾಗ ಹಾಂಡೇನೂ ಇಲ್ಲ, ಒಲೆನೂ ಇಲ್ಲಲ್ಲ, ನಾವೆಲ್ಲ ಹೀಟರ್ ಮೇಲೆ ನೀರ್ ಕಾಸ್ಕೋತಾ ಇದೀವಿ. ಅದಕ್ಕಾಗಿ ನೀವು ಬಕೆಟ್ ಅಲ್ಲಿ ನೀರ್ ಬಿಟ್ಕೊಂಡಿರ್ತೀರಲ್ಲ, ಅದೇ ಬಕೆಟ್ಗೆ ಒಂದ್ 4 ಬಾರೆಹಣ್ಣುಗಳನ್ನ ಹಾಕೊಂಡು ನೀವು ಎಣ್ಣೆ ಹಚ್ಕೊಂಡಿರ್ತೀರಲ್ಲ, ಸ್ನಾನ ಮಾಡಿದ್ಮೇಲೆ ಎಳ್ಳು ಪೌಡರ್ ಮಾಡಿರ್ತೀರಲ್ಲ, ಎಳ್ಳು ಹಚ್ಚಿ ಸ್ನಾನ ಮಾಡ್ಬೇಕು. ಪೊಂಗಲ್ ಅನ್ನ ಮಾಡ್ತಾರೆ,
ಅಂದ್ರೆ ನೀವು ಹೆಸರು ಬೇಳೆ ಕಿಚಡಿ ಅಂತಿರಲ್ಲ ಆ ತರದ್ದಾಗ್ಲಿ, ಅಥವಾ ಅದರಲ್ಲೇ ಸ್ವಲ್ಪ ಬೆಲ್ಲ ಹಾಕಿದ್ರೆ ಸಿಹಿ ಪೊಂಗಲ್ ಆಗುತ್ತೆ, ಮೆಣಸು ಹಾಕಿ ಮಾಡಿದ್ರೆ ಖಾರ ಪೊಂಗಲ್ ಆಗುತ್ತೆ. ಯಾವ್ದು ನಿಮ್ಗೆ ಯಾವ್ದಿರುತ್ತೋ ಇವತ್ತು ಹೆಸರು ಬೇಳೆ ಮತ್ತೆ ಅಕ್ಕಿ ತಿಂದ್ರೆ ನಮ್ಮ ಆರೋಗ್ಯಕ್ಕೆ ಒಳ್ಳೇದಂತ, ಅದಕ್ಕಾಗಿ ಅದನ್ನ ಮಾಡಿ ಸೇವಿಸ್ಬೇಕು. ಅದ್ರ ಜೊತೆಗೆ ಎಳ್ಳಿನ ಪದಾರ್ಥ, ಒಂದು ಸ್ನಾನ ಮಾಡ್ಬೇಕು, ಒಂದು ದಾನ ಮಾಡ್ಬೇಕು, ಇನ್ನೊಂದು ಊಟ ಮಾಡ್ಬೇಕು. ಸ್ನಾನ ದಾನ ಭಕ್ಷ್ಯ ಅಂತೇಳಿ ನೀವು ಎಳ್ಳು ಹೋಳಿಗೆ ಶೇಂಗಾದ ಹೋಳಿಗೆ ಮಾಡಿರ್ತಾರೆ, ಹೆಂಗಾದ್ರು ಅವಾದ್ರೂ ತಿನ್ನಿ, ಇಲ್ಲ ಎಳ್ಳಚ್ಚದ ರೊಟ್ಟಿ ಮಾಡಿರ್ತಾರೆ ಅವಾದ್ರೂ ತಿನ್ನಿ. ಯಾವ್ದಾದ್ರು ಇವತ್ತ ಒಟ್ಟಿನಲ್ಲಿ ನಿಮ್ಗೆ ಎಳ್ಳು ಹೊಟ್ಟೆಯಲ್ಲಿ ಹೋಗ್ಬೇಕಂತ. ಭೋಗಿ ದಿನ ಆಗಿಲ್ಲ ಅಂದ್ರೆ ಕೆಲವರು ಹಬ್ಬದ ದಿನನೂ ಕೊಡ್ತಾರೆ. ಒಟ್ಟಿನಲ್ಲಿ ಈ ಸಂಕ್ರಾಂತಿ ಹಬ್ಬಕ್ಕೆ ಈ ಕೆಲವು ಐಟಮ್ಗಳನ್ನಾದ್ರೂ ಕೆಲವು ವಸ್ತುಗಳನ್ನಾದ್ರೂ ದಾನ ಮಾಡಿ ಪುಣ್ಯನ ಸಂಪಾದಿಸ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಮತ್ತೆ ನೆಕ್ಸ್ಟ್ ವಿಡಿಯೋದೊಂದಿಗೆ ನಿಮ್ಗೆ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.